ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಆಸ್ಟನ್ ಥಿಯರಿ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಆಸ್ಟನ್ ಥಿಯರಿ ಅವರು ನಾನು ರಾಕ್ ಅವರ ಕರಿಯರ್ನ ಎಂಡ್ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಇದನ್ನ ಅವ್ರ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಮ್ಮ ಆಸ್ಟನ್ ಥಿಯರಿ ಅವರು ರೀಸೆಂಟ್ ಆಗಿ ನಡೆದಂತಹ ಒಂದು ಇಂಟರ್ವ್ಯೂ ಅಲ್ಲಿ ರಾಕ್ ಅವರ ಬಗ್ಗೆ ಈ ರೀತಿ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ರಾಕ್ ಅವರು ತಮ್ಮನ್ನ ತಾವು ಫೈನಲ್ ಬಾಸ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ ಅಲ್ವಾ. ಹೌದು, ಅವನು ಫೈನಲ್ ಬಾಸ್, ಯಾಕಂದ್ರೆ ಅವನ ದಿನಗಳು ಈಗ ಹತ್ರ ಬರ್ತಾ ಇದೆ. ನನಗೆ ರಾಕ್ ಫೈನಲ್ ಬಾಸು ಅಲ್ಲ, ನನಗೆ ರಾಕ್ ಪೀಪಲ್ ಚಾಂಪಿಯನ್ ಅಲ್ಲ, ನನಗೆ ರಾಕ್ ಯಾವ ಬಿಗ್ ಸ್ಟಾರ್ ಕೂಡ ಅಲ್ಲ. ಅಂಡ್ ನಾನು ರಾಕ್ ಅವರ ಕರಿಯರ್ನ ಎಂಡ್ ಮಾಡ್ತೀನಿ. ನಾನೀಗ ಬೆಳೀತಿರ್ತಕ್ಕಂತಹ ಹುಡುಗ ಅಂಡ್ ಈಗ ನಾನು WWE ರೂಲ್ ಮಾಡ್ತೀನಿ. ನನಗೆ ರಾಕ್ ಯಾವುದೇ ರೀತಿಯ ಸಮಯ ಇಲ್ಲ. ನಾನು ಅವನ ಕರಿಯರ್ನ ಎಂಡ್ ಮಾಡಿ ಅವನ್ನ ಮತ್ತೊಮ್ಮೆ ಹಾಲಿವುಡ್ಗೆ ಹಾಕ್ತೀನಿ ಅಂತ ನಮ್ಮ ಆಸ್ಟನ್ ಥಿಯರಿ ಅವರು ಕಮೆಂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಇದು ಚಾನ್ಸೇ ಇಲ್ಲ, ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೂ ಕೂಡ ನಮ್ಮ ಆಸ್ಟನ್ ಥಿಯರಿ ಅವರು ತಮ್ಮ ಕ್ಯಾರೆಕ್ಟರ್ ಅಲ್ಲಿ ರಾಕ್ ಅವರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡಿವಾನ್ ಡೆಡ್ಲಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡಿವಾನ್ ಡೆಡ್ಲಿ ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ಹಲ್ಕ್ ಹಾಗನ್, ಬ್ರೂನೋ ಸಾಮರ್ಟಿನೋ ಇವರ ಲಿಸ್ಟಿಗೆ ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು 80sಗೆ ಹೋದಾಗ ಅಲ್ಲಿ ಹಲ್ಕ್ ಹಾಗನ್, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ಬ್ರೆಟ್ ಹಾರ್ಟ್, ಬ್ರೂನೋ ಸಾಮರ್ಟಿನೋ ಇಂಥ ದಿಗ್ಗಜರು ಇದ್ರು. ಅಂಡ್ ಆವಾಗ ಅವರು ಒಂದೊಂದು ಚಾಂಪಿಯನ್ಶಿಪ್ ನ 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಎಲ್ಲ ಇಟ್ಕೋತಾ ಬರ್ತಾ ಇದ್ರು. ಬಟ್ ಈಗ ಮಾಡ್ರನ್ ಏರಾಗೆ ಬಂದ್ರೆ ಒಬ್ಬ ಚಾಂಪಿಯನ್ ಆದ್ರೆ ಅವನು ಬರೀ 6 ತಿಂಗಳು 7 ತಿಂಗಳು ಮಾತ್ರ ಚಾಂಪಿಯನ್ ಆಗಿರ್ತಾನೆ. ಅಂಡ್ ಅದನ್ನ ನೋಡಿ ನಮಗೂ ಕೂಡ ಬೋರ್ ಆಗಿತ್ತು. ಅಂಡ್ ರೋಮನ್ ರೈನ್ಸ್ ಅವರು ಈ ಒಂದು ಇಡೀ ಕಂಪ್ನಿನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಸಾಗಿಸ್ತಾ ಬಂದಿದ್ದಾರೆ ಇಷ್ಟು ವರ್ಷ. ಅಂಡ್ ಈ ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ 3-4 ವರ್ಷ ಇಟ್ಟಿ ಅದನ್ನ ಸಾಧಿಸಿದ್ದಾರೆ. ಅಂಡ್ ಆ ರೀತಿ ಬಂದಾಗ WWE ಒಬ್ಬ ಲೆಜೆಂಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಆ ಒಂದು ವ್ಯಕ್ತಿನ ಸೋಲ್ಸೋದಕ್ಕೆ. ಅಂಡ್ ಆ ಲೆಜೆಂಡ್ ಬೇರೆ ಯಾರು ಅಲ್ಲ, ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಕೋಡಿ ರೋಡ್ಸ್. ಸೊ ರೋಮನ್ ರೈನ್ಸ್ ಅವರು WWE ಯಾರು ಇಲ್ಲದೆ ಇರುವಂತಹ ಟೈಮ್ ಅಲ್ಲಿ ಇಡೀ WWE ನ ತನ್ನ ಹೆಗ್ಲು ಮೇಲೆ ಇಟ್ಕೊಂಡು ಸಾಕ್ಷಿದ್ದಾರೆ. ಇದರಿಂದನೂ ಕೂಡ ನಾನು ರೋಮನ್ ರೈನ್ಸ್ ಅವ್ರನ್ನ ಹಲ್ಕ್ ಹಾಗನ್, ಬ್ರೂನೋ ಸಾಮರ್ಟಿನೋ, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರ ಟೈಮಿಗೆ ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಇವರು ಕೂಡ ಅದೇ ಲೆವೆಲ್ ಅಂತ ನಮ್ಮ ಡಿವಾನ್ ಡೆಡ್ಲಿ ಅವರು ಕಮೆಂಟ್ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಹಾಗೆ NXT ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ವರ್ಷದ ಎಂಡಿಂಗು ಹಾಗೆ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಹಾಗೆ NXT ಅವರು ತಮ್ಮ ನೆಟ್ವರ್ಕ್ ಗಳನ್ನ ಚೇಂಜ್ ಮಾಡ್ಕೋತಾ ಇದ್ದಾರೆ. ಜನವರಿ 2025ಕ್ಕೆ ಮಂಡೇ ನೈಟ್ ರೋ ಅವರು ನೆಟ್ಫ್ಲಿಕ್ಸ್ಗೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಅಕ್ಟೋಬರ್ 2024 ಅಂದ್ರೆ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ NXT CW ನೆಟ್ವರ್ಕ್ಗೆ ಹೋಗ್ತಾ ಇದೆ. ಅಂಡ್ ಇದಾದ್ಮೇಲೆ ಇದೇ ವರ್ಷ 2024ರಲ್ಲಿ ಸ್ಮ್ಯಾಕ್ ಡೌನ್ USA ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು, ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಟೈಮಿಂಗ್ಸ್ ಸೇಮ್ ಇರುತ್ತೆ ಗೈಸ್. ಮಂಡೇ ನೈಟ್ ರೋ ಯೂಶುವಲ್ ಆಗಿ ಮಂಡೇನೆ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ NXT ನಮಗೆ ಟ್ಯೂಸ್ಡೇ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ನಮಗೆ ಫ್ರೈಡೇ ನೈಟ್ ಸ್ಮ್ಯಾಕ್ ಡೌನ್ ಫ್ರೈಡೇ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇಂಡಿಯಾದಲ್ಲಿ ನಮಗೆ ಮಂಗಳವಾರ ರಾ ನೋಡೋದಕ್ಕೆ ಸಿಕ್ಕಿದ್ರೆ ಬುಧವಾರ NXT ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಶನಿವಾರ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ನೆಟ್ವರ್ಕ್ಗಳು ಮಾತ್ರ ಚೇಂಜ್ ಆಗುತ್ತೆ, ಅಲ್ಲಿನ ಜನಗಳಿಗೆ ಸ್ವಲ್ಪ ಡಿಫಿಕಲ್ಟ್ ಕೂಡ ಆಗುತ್ತೆ. ನಾನಿಲ್ಲಿ ಕಾಯ್ತಾ ಇರೋದು ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ಗೆ ಹೋದಾಗ. ಲಿಟ್ರಲಿ ಗಾಯ್ಸ್, ಆ ಒಂದು ಟೈಮಿಗೆ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮಂಡೇ ನೈಟ್ ರೋ ಆಗ ಎಷ್ಟು ಬ್ರುಟಾಲಿಟಿನ ತೋರಿಸುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹಿಮೆನ್ ಅವರ ಬಗ್ಗೆ. ಲಿಟ್ರಲಿ ನಮ್ಮ ಪಾಲ್ ಹಿಮೆನ್ ಅವರು ಗೋಟ್ ಅಂತ ಅವ್ರಿಗೆ ಅವರೇ ಹೇಳ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಹೇಳ್ಕೋಬೇಕಾಗಿದೆ, ಯಾಕಂದ್ರೆ ನಮ್ಮ ಪಾಲ್ ಹಿಮೆನ್ ಅವರು ಆ ರೀತಿ ಒಂದು ಕೆಲಸನ ಮಾಡಿದ್ದಾರೆ. ನಿಮಗೆ ಗೊತ್ತೇ ಇರಬಹುದು, ನಮ್ಮ ಪಾಲ್ ಹಿಮೆನ್ ಅವರು CM ಪಂಕ್ ಅವರ ಜೊತೆ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಜೊತೆ ಅಡ್ವೊಕೇಟ್ ಆಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರ ಜೊತೆ ಈಗ ವೈಸ್ ಮೆನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಸ್ಟಾಟ್ಸ್ ನ ನೋಡಿದ್ರೆ ನಮ್ಮ ಪಾಲ್ ಹಿಮೆನ್ ಅವರು ವರ್ಕ್ ಮಾಡಿರ್ತಕ್ಕಂತಹ ಚಾಂಪಿಯನ್ಸ್ ಎಲ್ಲರೂ ಕೂಡ ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್ಸ್ ಆಗಿದ್ರು. ಮೊದಲು ನಮ್ಮ CM ಪಂಕ್ ಅವರ ಕಡೆ ಬರೋದಾದ್ರೆ, ನಮ್ಮ CM ಪಂಕ್ ಅವರು ಬ್ರಾಕ್ ಲೆಸ್ನರ್ ಅವರಿಗಿಂತ ಮುಂಚೆ ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್ ಆಗಿದ್ರು. ಮಾಡ್ರನ್ ಏರಾದಲ್ಲಿ 434 ದಿನ ಅವರು WWE ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ರು.
ಮಾಡಿದ್ರು. ಇದಾದ್ಮೇಲೆ ನಮ್ಮ ಪಾಲ್ ಹೆಮನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಬರ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಿಎಂ ಪಂಕ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡಿ 504 ದಿನ ಚಾಂಪಿಯನ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಪಾಲ್ ಹೆಮನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಬರ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರಂತೂ ಎಲ್ಲಾ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿ 1316 ದಿನ ಚಾಂಪಿಯನ್ ಆಗ್ತಾರೆ. ಅಂಡ್ ಈ ಒಂದು ಟ್ವೀಟಿಗೆ ನಮ್ಮ ಪಾಲ್ ಹೆಮನ್ ಅವರ ರಿಪ್ಲೈ ಕೂಡ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಇನ್ ಎನಿ ಲ್ಯಾಂಗ್ವೇಜ್ ಐ ಆಮ್ ದ ಗೋಟ್ ಅಂತ ನಮ್ಮ ಪಾಲ್ ಹೆಮನ್ ಅವರು ತಿಳಿಸಿದ್ದಾರೆ. ಸೊ ಯಾವುದೇ ಭಾಷೆಲಾದ್ರೂ ಕೂಡ ನಾನು ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ನಮ್ಮ ಪಾಲ್ ಹೆಮನ್ ಅವರು ತಿಳಿಸಿದ್ದಾರೆ. ಆಫ್ ಕೋರ್ಸ್ ಪಾಲ್ ಹೆಮನ್, ನೀವು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಇದೇ ರೀತಿ ನೋಡೋಣ ಗಾಯ್ಸ್ ನೆಕ್ಸ್ಟ್ ಅವರು ಯಾರನ್ನ ಮ್ಯಾನೇಜ್ ಮಾಡ್ತಾರೆ ಅಂತ. ಯಾಕಂದ್ರೆ ಪಾಲ್ ಹೆಮನ್ ಅವರ ಮ್ಯಾನೇಜ್ಮೆಂಟಿಗೆ ಸಿಕ್ಕಂತಹ ವ್ಯಕ್ತಿಯ ನಕ್ಷತ್ರಗಳು ಮಿಣುಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಲೈವ್ ಆಗಿ ಬರುವಂತಹ ಕಡೆಯ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ WWE ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಸೌದಿ ಅರೇಬಿಯಾಗೆ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಮುಂದಿನ ಸ್ಮ್ಯಾಕ್ ಡೌನ್ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ. ಅಫ್ಕೋರ್ಸ್ ಸೌದಿ ಅರೇಬಿಯಾದಲ್ಲೇ ನಡೆದ್ರು ಕೂಡ WWE ಅವರು ಅದನ್ನ ಲೈವ್ ಆಗಿ ಟೆಲಿಕಾಸ್ಟ್ ಮಾಡೋದಿಲ್ಲ. ನೈಟು ಅದನ್ನ ಅಲ್ಲಿನ ಜನಗಳಿಗೆ ಲೈವ್ ಆಗಿ ಟೆಲಿಕಾಸ್ಟ್ ಮಾಡಿ ನಮಗೆ ನಾರ್ಮಲ್ ಆಗಿ ಬೆಳಿಗ್ಗೆ 5:30ಗೆ ಟೇಪ್ ಮಾಡಿರುವಂತಹ ಎಪಿಸೋಡ್ ನೇ ಆಗ್ತಾರೆ. ನೈಟ್ ಅಂಡ್ ನೈಟ್ ಸ್ಪಾಯ್ಲರ್ಸ್ ಗಳು ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬಹುದು. ಇದ್ರ ಬಗ್ಗೆ ಎಲ್ಲ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸದ್ಯಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಕ್ವೀನ್ ಆಫ್ ದ ರಿಂಗ್ ಕ್ವಾಲಿಫಿಕೇಶನ್ ಗೆ ಬಿಯಾಂಕಾ ಬ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕ್ವಾಲಿಫೈಯರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಫ್ಯಾನ್ಸ್ ಗಳು, ಅಲ್ಲಿನ ಆಡಿಯನ್ಸ್ ಗಳು ಸಖತ್ತು ಕೋಪ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವರು ಜೇಡ್ ಕಾರ್ಗಿಲ್ ಅವರ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು. ಬ್ಲಾಕ್ ಬಿಚ್ ಅನ್ನೋ ಒಂದು ವರ್ಡ್ ಕೂಡ ಅಲ್ಲಿತ್ತು. ಆದ್ರಿಂದ ಫ್ಯಾನ್ಸ್ ಗಳೆಲ್ಲರೂ ಕೂಡ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ರೇಸಿಸಮ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಬೈಯೋದಕ್ಕೆ ಶುರು ಮಾಡ್ಕೋಬಿಟ್ರು. ಇದರಿಂದ ಅವರು ಆ ಒಂದು ಸ್ಟೋರಿನೂ ಕೂಡ ಡಿಲೀಟ್ ಮಾಡಿದ್ರು. ಆದ್ರೂ ಕೂಡ ಇನ್ನೂ ಆ ಒಂದು ಅಲಿಗೇಷನ್ಸ್ ಗಳು, ಆ ಒಂದು ಕಾಂಟ್ರವರ್ಸಿಸ್ ಆಗ್ತಾನೆ ಇದೆ. ಆದ್ರೂ ಕೂಡ WWE ಅವರು ಬಿಯಾಂಕಾ ಬ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಮ್ಯಾಚ್ ನೇ ಬುಕ್ ಮಾಡಿದ್ದಾರೆ. ಇದರಿಂದ ಫ್ಯಾನ್ಸ್ ಗಳು ಆ ರೀತಿ ಕಮೆಂಟ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಅನ್ಕೋತೀನಿ. ನೋಡೋಣ ಗಾಯ್ಸ್, ಈ ಒಂದು ಬಿಯಾಂಕಾ ಬ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಐ ಥಿಂಕ್ ಈ ರೀತಿ ಕಾಂಟ್ರವರ್ಸಿ ಆಗಿರೋದ್ರಿಂದ ನಮ್ಮ ಬಿಯಾಂಕಾ ಬ್ಲೇರ್ ಅವರೇ ಗೆಲ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಬಿಯಾಂಕಾ ಬ್ಲೇರ್ ಅವರು ಕೂಡ ಒಬ್ಬ ಬ್ಲಾಕ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಈಗೇನಾದ್ರೂ WWE ಅವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಗೆಲ್ಸಿದ್ರೆ WWE ಮೇಲೂ ಕೂಡ ಜನಗಳು ಕೋಪ ಮಾಡ್ಕೊಬಿಡ್ತಾರೆ. ನೀವು ಆ ರೀತಿ ಬ್ಲಾಕ್ ಸೂಪರ್ ಸ್ಟಾರ್ ಅಂದಂತಹ ಹುಡುಗಿನೇ ಗೆಲ್ಸಿದಿರಾ, ಈ ಕಡೆ ನಮ್ಮ ಬಿಯಾಂಕಾ ಬ್ಲೇರ್ ಅವ್ರನ್ನ ಗೆಲ್ಸಿಲ್ಲ ಅಂತ. ಈ ಮ್ಯಾಚ್ ಅಲ್ಲಿ ಐ ಥಿಂಕ್ ನನ್ನ ಪ್ರಕಾರ ಬಿಯಾಂಕಾ ಬ್ಲೇರ್ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗಿಗೆ ಜೇಡ್ ಕಾರ್ಗಿಲ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಕಿಂಗ್ ಆಫ್ ದ ರಿಂಗಿಗೂ ಕೂಡ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ವರ್ಸಸ್ ಕಾರ್ಮೆಲೋ ಅವರ ನಡುವೆ. ನೋಡೋಣ ಗಾಯ್ಸ್, ಒಂದು ಅದ್ಭುತವಾದ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ಎಲೆನೈಟ್ ಹಾಗೆ ಟಾಮಾ ಟೋಂಗಾ ಅವರ ನಡುವೆ ಕೂಡ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ ಕೋರ್ಸ್ ಬ್ಲಡ್ ಲೈನ್ ಇಂಟರ್ಫರೆನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಯಾವ ರೀತಿ ಟಾಮಾ ಟೋಂಗಾ ಅವ್ರನ್ನ ಸೋಲ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಅಂಡ್ ಬ್ಲಡ್ ಲೈನ್ ಇಂದ ನಮ್ಮ ಟಾಮಾ ಟೋಂಗಾ ಅವರು ಗೆಲ್ಲೋ ಚಾನ್ಸಸ್ ಈ ಒಂದು ಮ್ಯಾಚ್ ಅಲ್ಲಿ ಜಾಸ್ತಿ ಇದೆ. ಇದಾದ್ಮೇಲೆ ನಾಳೆ ಸ್ಮ್ಯಾಕ್ ಡೌನ್ ನ ಮೇನ್ ಅಟ್ರಾಕ್ಷನ್ ಕಾಂಟ್ರಾಕ್ಟ್ ಸೈನಿಂಗು. ಕೋಡಿ ರೋಡ್ಸ್ ವರ್ಸಸ್ ಲೋಗನ್ ಪೋಲ್ ಅವರ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಮ್ಯಾಚಿನ ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ WWE ಅವರು ಬರೀ WWE ಚಾಂಪಿಯನ್ಶಿಪ್ ನ ಮಾತ್ರ ಆನ್ ದ ಲೈನ್ ಇಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ಗೈಸ್, ನಾಳೆ ನಡೀತಿರ್ತಕ್ಕಂತಹ ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರ US ಚಾಂಪಿಯನ್ಶಿಪ್ ನು ಕೂಡ WWE ಅವರು ಆನ್ ದ ಲೈನ್ ಇಟ್ಸಿ ಈ ಒಂದು ಮ್ಯಾಚ್ ನ ವಿನ್ನರ್ ಟೇಕ್ಸ್ ಆಲ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ನಾಳೆ ನಾನಂತೂ ಈ ಒಂದು ಸೆಗ್ಮೆಂಟ್ ಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್ ಯಾವ ರೀತಿ WWE ಅವರು ಈ ಒಂದು ಸೆಗ್ಮೆಂಟ್ ನ ಪ್ಲಾನ್ ಮಾಡ್ತಾರೆ ಅಂತ. ಓವರ್ ಆಲ್ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಇದರಲ್ಲಿ ನಮಗೆ ಬ್ಲಡ್ ಲೈನ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.